ಫಸ್ಟ್ ಆಫ್ ಆಲ್ ಎಲ್ಲ ಸೀನಿಯರ್ಸ್ ಇದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಸ್ವಲ್ಪ ಚಿಕ್ಕವನು, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಂಗಳೂರು ಇನ್. ಸೊ ಬೆಂಗಳೂರಿನ ಅನ್ನೋ ಸಿನಿಮಾ ಫಸ್ಟ್ ಬೇಸಿಕಲಿ ಈ ಸಿನಿಮಾ ಬಂದು ನೀವೆಲ್ಲರೂ ನೋಡಿರ್ತಕ್ಕಂಥ ಒಂದು ನಾರ್ಮಲ್ ಕಥೆನೆ, ಎಲ್ಲರೂ ನೋಡಿರ್ತೀರಾ. ಆ್ಯಂಡ್ ಮಾಧ್ಯಮ ಮಿತ್ರರು ನೀವೆಲ್ಲರೂ ಆ ಪೇಪರಲ್ಲಿ ಎಷ್ಟೊಂದು ಆರ್ಟಿಕಲ್ ನೀವು ಬರೆದಿದ್ದೀರಾ. ಅದರಲ್ಲೇ ಒಂದು ಇನ್ಸಿಡೆಂಟು ನನ್ನ ಸ್ವಂತ ಸ್ನೇಹಿತನಿಗೆ ನಡೆದಂಥ ಒಂದು ಸ್ಕ್ಯಾಮ್, ಅದರ ಮೇಲೆ ಒಂದು ಲೈನ್ ತೊಗೊಂಡು ಮಾಡಿದಂಥ ಸಿನಿಮಾ ಪ್ರತಿಯೊಬ್ಬರು ನೋಡಬೇಕಾಗಿರುವಂಥ ಸಿನಿಮಾ ಅಂತ ನನ್ನ ಭಾವನೆ. ಆ್ಯಂಡ್ ಲಹರಿ ಸರ್, ವೇಲು ಸರ್ ಇದ್ದಾರೆ, ಆ್ಯಂಡ್ ಅವ್ರ MRTಯಲ್ಲಿ ನಮ್ಮ ಸಾಂಗ್ಸ್ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ರಿ ಆ ಟೈಮಲ್ಲಿ. ಆ್ಯಂಡ್ ದೆನ್ ಎಲ್ಲ ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ವೆಂಕಟೇಶ್ ಸರ್ ಆಗಿರ್ಬೋದು, ನಾವು ಫಸ್ಟ್ ಒನ್ ಲೈನ್ ಸ್ಟೋರಿ ಹೇಳಿದ ತಕ್ಷಣ ಇಲ್ಲ ಕಾರ್ತಿಕ್ ಈ ಸಿನಿಮಾ ಚೆನ್ನಾಗಿದೆ, ಆಡಿಯನ್ಸ್ಗೆ ರೀಚ್ ಆಗಬೇಕು ಅಂತ ಹೇಳಿ. ಆ್ಯಂಡ್ ಅವ್ರು ಮಾಡಿದಂಥ ಒಂದು ಎಫರ್ಟ್ ಈ ಸಿನಿಮಾ ಇವತ್ತು ನೀವು ನೋಡ್ತಾ ಇರೋದು. ಆ್ಯಂಡ್ ಅವ್ರ ಎಫರ್ಟ್ಗೆ ದಯವಿಟ್ಟು ನೀವು ಚಪ್ಪಾಳೆ ಕೊಡಲೇಬೇಕು. ಆ್ಯಂಡ್ ಫಸ್ಟ್ ಡೆಬ್ಯೂಟ್ ಅಂಡ್ ಡೈರೆಕ್ಷನ್ ಅಂತ ಬಂದ ತಕ್ಷಣ ಎಲ್ಲ ಪ್ರೊಡ್ಯೂಸರ್ಸ್ಗೂ ಒಂದು ಸ್ವಲ್ಪ ಒಂದು ಡೌಟ್ಸ್ ಇರುತ್ತೆ, ಓಕೆ ಹಿಂಗೆ ಏನು ಎತ್ತ ಅಂತ. ಯಾಕಂದ್ರೆ ಲಹರಿ ಸರ್ ಹೇಳಿದ್ರು, ವೇಲು ಸರ್, ಸೊ ತುಂಬಾ ಸಿನಿಮಾಗಳು ಬರುತ್ತೆ ಹೋಗುತ್ತೆ ಅನ್ನೋದಲ್ಲ. ಸೊ ಅವರ ನಂಬಿಕೆನ ನಾವು ಉಳಿಸ್ಕೊಂಡ್ಬಿಟ್ರೆ ಅದೊಂದು ನಾನು ಮಾಡಿದಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಸಿಗುತ್ತೆ. ಆ್ಯಂಡ್ ಅವರು ನನಗೆ ಇನ್ಸಿಸ್ಟ್ ಮಾಡಿದ್ದು ಧರ್ಮ ಸರ್ನ. ಆ್ಯಂಡ್ ಅವರು ಅಷ್ಟೇ ವೆರಿ ಸ್ವೀಟ್, ಒಂದು ಲೈನ್ ಹೇಳಿದ ತಕ್ಷಣ ಇಲ್ಲ ಕಾರ್ತಿಕ್ ಇಮ್ಮಿಡಿಯೇಟ್ ಯಾವಾಗಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇನಿಷಿಯಲ್ ಸ್ಟೇಜಿಂದನೂ ನನಗೆ ಬ್ಯಾಕ್ ಸಪೋರ್ಟ್ ಆಗಿದ್ದಂಥವ್ರು ಧರ್ಮ ಸರ್ ಅಂಡ್ ವೆಂಕಟೇಶ್ ಮೂರ್ತಿ ಸರ್. ಅದಾದ್ಮೇಲೆ ಬಂದಿದೆ ನಮ್ಮ ಇಬ್ರು ಹೀರೋಯಿನ್ಸ್. ಸೊ ಅವರು ಕೊಟ್ಟಂತ ಒಂದು ಫ್ರೀ ಆಫ್ ಟೈಮ್, ಅಂದ್ರೆ ಇಲ್ಲ ಸರ್ ನೀವು ಮಾಡಿ. ಎಷ್ಟೊಂದ್ ಸರಿ ಕೆಲವೊಂದು ಕಂಪ್ಲೇಂಟ್ಸ್ ಕೂಡ ಇದೆ, ಲೆಂತ್ ಶೂಟ್ಸ್ ಮಾಡಿದೀವಿ ಅಂತ. ಸೊ ಆ ಟೈಮಲ್ಲಿ ಅವ್ರು ಏನು ಹೇಳ್ದಲ್ಲ, ಇಲ್ಲ ಹೊಸ ಹುಡುಗ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ನನ್ನನ್ನ ಸ್ವಲ್ಪ ನೋಡಿಕೊಂಡು ಅವ್ರನ್ನ ಸಹಿಸ್ಕೊಂಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಹೇಳೋದಿಷ್ಟೇ ಆಡಿಯನ್ಸ್ಗೆ, ದಯವಿಟ್ಟು ಕನ್ನಡ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಈ ಸಿನಿಮಾ ಪ್ರತಿಯೊಂದು ಫ್ಯಾಮಿಲಿ ನೋಡಬೇಕಾಗಿರೋ ಸಿನಿಮಾ. ಬಿಕಾಸ್ ಯಾರ್ಯಾರ ಮನೇಲಿ ಮಕ್ಳಿದಾರೋ ಆ್ಯಂಡ್ ಯಾರ್ಯಾರ ಮನೇಲಿ ತಂದೆ ತಾಯಿ ಇದ್ದಾರೋ ಆ ಮಕ್ಳಿಗೂ ತಂದೆ ತಾಯಿಗೂ ಇರೋ ಒಂದು ಮೇಜರ್ ಪಾಯಿಂಟ್ ಇಟ್ಕೊಂಡು ಸಿನಿಮಾ ಇದೆ. ಆ್ಯಂಡ್ ಈ ಸಿನಿಮಾ ನೋಡಿದ್ಮೇಲೆ ನಿಮಗೆ ಆಬ್ವಿಯಸ್ಲಿ ಮೀಡಿಯಾದವ್ರು ನಿಮಗೆ ಗೊತ್ತಾಗುತ್ತೆ ಯಾಕೆ ಈ ಸಿನಿಮಾ ನೋಡಬೇಕು ಅನ್ನೋದು. ಬಿಕಾಸ್ ಪ್ರೀ ಕ್ಲೈಮ್ಯಾಕ್ಸ್ ವರ್ಗೂ ನಿಮ್ಗೆ ಏನು ಎಲ್ಲಿ ಏನು ಯಾಕೆ ಅನ್ನೋದು ಒಂದು ಡೌಟ್ಸ್ ಅಲ್ಲೇ ಹೋಗಿ ಸಸ್ಪೆನ್ಸ್ ಹೋಗಿ ಫೈನಲ್ ಆಗಿ ನಿಮ್ಗೆ ರಿವೀಲ್ ಆಗುತ್ತೆ. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೇನೆ. ಎಸ್, ಥ್ಯಾಂಕ್ ಯು ಕಾರ್ತಿಕ್ ಅವರೇ. ಅಂಡ್ ಸಾರಿ ಟು ಮೆನ್ಷನ್ ಸರ್, ಚೇತನ್ ಸರ್, ವೆರಿ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನು ನಿಮ್ಮ ಮೈನಾ ಫಿಲಮ್ಗೆ ನಾನು ಓದಿದ ಕಾಲೇಜಿಂದ 70 ಕಿಲೋಮೀಟರ್ ದೂರ ಹೋಗಿ 50 ಟೈಮ್ಸ್ ನೋಡಿದ್ದೀನಿ ಸರ್. ಐ ಆಮ್ ಎ ಹ್ಯೂಜ್ ಫ್ಯಾನ್ ಆಫ್ ಮೈನಾ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಒಂದು ಪ್ರಶ್ನೆ ಇದೆ. ಅರ್ಥ ಆಗಿಲ್ಲ ಸರ್. ಗೋಡೆ ಮೇಲೆ ಒಂದು ಫೋಟೋ ಬರುತ್ತಲ್ಲ ಟ್ರೈಲರ್ ಅಲ್ಲಿ, ಯಾರ್ದು? ಅವರೊಂದು ಸರ್ಪ್ರೈಸ್ ಕ್ಯಾರೆಕ್ಟರ್ ಇದ್ದಾರೆ ಸಿನಿಮಾದಲ್ಲಿ. ಅದೊಂದು ಜೂನಿಯರ್ ರಾಜ್ಕುಮಾರ್ ಅನ್ನೋ ಒಂದು ಕ್ಯಾರೆಕ್ಟರ್. ಅದು ಅಂದ್ರೆ ಆ ತಂದೆ ಆಸೆ ಮಗನ್ನ, ಅವರು ನಾಟಕ ಮಾಡ್ಕೊಂಡಿರೋಂಥ ಕ್ಯಾರೆಕ್ಟರ್, ಅವರು ಅವ್ರ ಮಗನ್ನ ಹೀರೋ ಮಾಡಬೇಕು ಅನ್ನೋ ಒಂದು ಪಾತ್ರ. ಸೊ ಹಂಗಾಗಿ ಆ ಫೋಟೋ ಇದೆ ಸರ್. ಸರ್ ಇದರಲ್ಲಿ ಮಿಕ್ಸ್ಡ್ ಆಫ್ ಎಮೋಷನ್ಸ್ ಇದೆ. ಒಂದು, ನೀವು ನೋಡೋ ಸಿನಿಮಾದಲ್ಲಿ ಈಗ ನಾರ್ಮಲ್ ಆಗಿ ಕಮರ್ಷಿಯಲ್ ಸಿನಿಮಾಸ್ ಬರುತ್ತೆ ಅಂಡ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಬರುತ್ತೆ. ಇದು ಮಿಕ್ಸ್ಚರ್ ಆಫ್ ಬೋತ್. ನಿಮಗೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ, ಜೊತೆಗೆ ಕಂಟೆಂಟ್ ಇದೆ ಸರ್. ಸೊ ಕಂಟೆಂಟ್ ಈಸ್ ಅ ಮೇಜರ್ ಸೋರ್ಸ್ ಆಫ್ ಇಟ್. ಅಂದ್ರೆ ಇಲ್ಲಿ ಕತೆ ಅನ್ನೋದು ಮೇಜರ್ ಹೀರೋ, ಅವರಿಂದಾನೇ ಎಲ್ಲಾ ಪಾತ್ರ ವರ್ಗಗಳು ಅವ್ರವ್ರದ್ದಾಗಿರ್ಬೋದು. ಈಗ ಧರ್ಮ ಸರ್ ಡೆಲಿವರಿ ಬಾಯ್ ಕ್ಯಾರೆಕ್ಟರ್ ಆಗಿರ್ಬೋದು. ಅಂಡ್ ಇವರು ರಿಷಾ ಮೇಡಮ್ ಅವ್ರ ಸರ್ಪ್ರೈಸ್ ಕ್ಯಾರೆಕ್ಟರ್ ಇದೆ, ಅದೊಂದು ಹೇಳಕ್ಕಾಗಲ್ಲ. ಅಂಡ್ ಅನುಷಾ ಮೇಡಮ್ ಅವರು ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ಆಗಿರ್ಬೋದು. ಅಂಡ್ ನಮ್ಮ ವೆಂಕಟೇಶ್ ಮೂರ್ತಿ ಸರ್ ಅದೊಂದು ಸರ್ಪ್ರೈಸ್ ಎಲಿಮೆಂಟ್ ಕ್ಯಾರೆಕ್ಟರ್ ಬರುತ್ತೆ. ಅಂಡ್ ನಮ್ಮ ವಿಲನ್ಸ್ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಅವ್ರದೇ ಒಂದು ಪರ್ಟಿಕ್ಯುಲರ್ ಶೇಡ್ಸ್, ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಶೇಡ್ಸ್ ಇದೆ. ಅಂಡ್ ACP ಸರ್, ನಮ್ಮ ಶಶಿಕುಮಾರ್ ಸರ್, ಸುಪ್ರೀಂ ಹೀರೋ ಅವರು, ಅವ್ರಿಗೆ ಈ ಸ್ಟೋರಿ ಇಷ್ಟ ಆಗಿ ಅಂಡ್ ಅವರು ತುಂಬಾ ಸಪೋರ್ಟ್ ಮಾಡಿ ತುಂಬಾ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ಅವರು. ಸೊ ಅವರಿಂದನೇ ಈ ಸಿನಿಮಾಗೆ ಒಂದು ದೊಡ್ಡ ತೂಕ ಬಂದಿರೋದು. ಸೊ ಹಾಗಾಗಿ ಹೇಳಕ್ ಇಷ್ಟಪಡ್ತೀನಿ ಸರ್. ಇದು ಬೆಂಗಳೂರಿನ ಅನ್ನೋದು ಮೇಜರ್ ಆಗಿ ಬೆಂಗಳೂರಲ್ಲಿ ನಡೆಯೋ ಕತೆ ಸರ್. ಬಟ್ ಆಕ್ಚುಲಿ ಇದು ನಿಮ್ಮ ಆರ್ಟಿಕಲ್ಸ್ ಅಂದ್ರೆ ಮೀಡಿಯಾ ಮಿತ್ರ ಆರ್ಟಿಕಲ್ಸ್ ಅಲ್ಲಿ ಎಲ್ಲ ಆಲ್ ಓವರ್ ಇಂಡಿಯಾ ನಡೀತಾ ಇದೆ. ಇದು ಒಂದು ಮೇಜರ್ ಇಶ್ಯೂನ ಚಿಕ್ಕದಾಗಿ ಹೇಳಕ್ ಹೋಗಿದೀವಿ ಸರ್. ಎಸ್ ಸರ್, ಬೆಂಗಳೂರಲ್ಲಿ ಆಗಿದೆ. ಆಮೇಲೆ ಔಟ್ಸ್ಕರ್ಟ್ ಆಫ್ ಬೆಂಗಳೂರಲ್ಲಿ ಕಂಪ್ಲೀಟ್ ಆಗಿದೆ. ಸಾಂಗ್ ಶೂಟ್ಸ್ಗೆಲ್ಲ ಸ್ವಲ್ಪ ನಾವು ವಿಲೇಜ್ ಸೈಟ್ಸ್ ಪೋರ್ಷನ್ಸ್ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಬೇರೆ ಬೇರೆ ಕಡೆ ಶೂಟ್ಸ್ ಮಾಡಿದ್ದು. ಮೇಜರ್ಲಿ ಬೆಂಗಳೂರಲ್ಲಿ ಶೂಟ್ ಆಗಿರೋದು ಸರ್. ಸರ್ ಟೆಕ್ನಿಷಿಯನ್ಸ್ ಬಂದು ಫಸ್ಟ್ DOP ನವೀನ್ ಪಂಚಾಕ್ಷರಿ ಅವರು ಅಂತ. ಸೊ ಅವ್ರು ಬಂದು ನನಗೆ ನಾನು ಶಾರ್ಟ್ ಫಿಲಮ್ ಮಾಡೋ ಟೈಮಿಂದನೂ ನನಗೆ ಪರಿಚಯ. ಸೊ ಹಂಗಾಗಿ ಅದು ಕಂಟಿನ್ಯೂ ಆಯಿತು. ಆ್ಯಂಡ್ ಹಿ ಹಸ್ ಗಿವನ್ ವೆರಿ ಗುಡ್ ವಿಜುವಲ್ಸ್. ಅಂಡ್ ವಿಜುವಲ್ಸ್ ನೀವು ನೋಡಿದ್ರೆ ಚೆನ್ನಾಗಿ ಬಂದಿದೆ ನಮ್ಮ ಪ್ರಕಾರ. ನೀವು ನೋಡಿ ಅದನ್ನ ಹೇಳ್ಬೇಕು ಹೇಗೆ ಬಂದಿದೆ ಅನ್ನೋದನ್ನ.
ಆ್ಯಂಡ್ ದೆನ್ ಎಡಿಟರ್ ಬಂದು ಕುಮಾರ್ ಕೆ ಅಂತ ಹೇಳ್ಬಿಟ್ಟು, ನೆಕ್ಸ್ಟ್ ಗೌತಮ್ ನಾಯಕ್ ಅಂತ ನಮ್ಮ DI ಅವರು, ಮ್ಯೂಸಿಕ್ ಬಂದು ಆಸಿಫ್ ಅಂಡ್ ಅರವಿಂದ್, ಕಂಪ್ಲೀಟ್ಲಿ ಹೊಸ ಟೀಮ್ ಅದು, ಕೇರಳ ಐ ಮೀನ್ ಆ ಕಲ್ಚರ್ ಇರುವಂಥ ಟೀಮ್. ಸೊ ಅವ್ರಿಗೆ ನಾವು ಫಸ್ಟು ಈ ಲೈನ್ ಹೇಳಿದ ತಕ್ಷಣನೇ ಎವ್ರಿ ಸೀನ್ಗೂ ಒಂದೊಂದು ಸಪ್ರೇಟ್ BGMs ಥರ ಡಿಸೈನ್ ಮಾಡಿ, ಸೊ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾ ಅನ್ನೋ ಫೀಲ್ ಕೊಟ್ಟಿದ್ದಂಥ ಸಿನಿಮಾ. ಆ್ಯಂಡ್ ಈಗೇನು ನೀವು ಟ್ರೈಲರ್ ಮ್ಯೂಸಿಕ್ ನೋಡ್ತಾ ಇದ್ರಲ್ಲ, ಇದು ಕಂಪ್ಲೀಟ್ ಒಂದು ಬೇರೆ ಜೋನರ್ ಆಫ್ ಮ್ಯೂಸಿಕ್ ಇದೆ. ಸಿನಿಮಾದಲ್ಲಿ ಇದ್ರ 3ರಷ್ಟು ಜಾಸ್ತಿ ಇದೆ. ಸೊ ಆ ಥರ, ಸೊ ಪ್ರತಿಯೊಂದು ಟೆಕ್ನಿಷಿಯನ್ಸು ಕೂಡ ನನಗೆ ಸಿಕ್ಕಿದ್ದು. ಆ್ಯಂಡ್ ಬೇಸಿಕಲಿ ಇಷ್ಟು ಟೆಕ್ನಿಷಿಯನ್ಸ್ ಜೊತೆಗೆ ನನಗೆ ಸಪೋರ್ಟ್ ಆಗಿ ನಿಂತಿದ್ದು ನನ್ನ ಟೀಮು, ಡೈರೆಕ್ಷನ್ ಟೀಮು, ದೀಕ್ಷಿತ್ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ಮದನ್ ಆಗಿರ್ಬೋದು, ಆ್ಯಂಡ್ ನಮ್ಮ ಲಿರಿಕ್ ರೈಟರ್ ಆನಂದ್ ಅಣ್ಣ ಅಂತ ಇದ್ದಾರೆ, ಎಲ್ಲ ಸಾಂಗ್ಸ್ ಅವರೇ ಬರೆದಿರೋದು. ಸೊ ನನ್ನ ಟೀಮ್ ಅವ್ರು ಕೊಟ್ಟಂಥ ಕಾನ್ಫಿಡೆನ್ಸು ಆ್ಯಂಡ್ ನಮ್ಮ ಆರ್ಟಿಸ್ಟ್ ಕೊಟ್ಟಂಥ ಲೀನಿಯನ್ಸ್ ಇಂದ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಸರ್. ಎಸ್ ಸರ್. ಈಗ ಸರ್ ಎವ್ರಿ ವೀಕ್ ಬರೋ ಎಲ್ಲ ಸಿನಿಮಾಗಳು ಡೈರೆಕ್ಟರ್ಗಳು ಹೇಳೋದೇ ಸರ್, ನಮ್ಮ Yes, sir. ಚೆನ್ನಾಗಿದೆ, ನಮ್ಮ ಸಿನಿಮಾ ಅದ್ಭುತವಾಗಿ ಮಾಡಿದೀವಿ, Yes, sir. ನೋಡಿ ಥಿಯೇಟ್ರಿಗೆ ಬನ್ನಿ ಅಂತ. ಇದು ಸಹಜವಾಗಿ ಕರೆಯೋದು. ಆಮೇಲೆ ಪ್ರತಿ ಡೈರೆಕ್ಟರ್ಗೆ ಅವ್ರ ಸಿನಿಮಾ ಅದ್ಭುತವಾಗಿ ಇರುತ್ತೆ. 2.5 ಗಂಟೆ ಥಿಯೇಟ್ರಲ್ಲಿ ಆಡಿಯನ್ಸ್ನ ಕೂರಿಸೋದು ತುಂಬಾ ಕಷ್ಟ. ಆ ಆ್ಯಂಗಲ್ ಅಲ್ಲಿ ಏನು ಕೊಡ್ತೀರಾ ಅಂತ. 2.5 ಗಂಟೆ ನಾನು ದುಡ್ಡು ಕೊಟ್ಟು ಕೂತ್ಕೋಬೇಕು ಅಂದ್ರೆ ಸಮಯದ ಜೊತೆ ದುಡ್ಡು ಎಷ್ಟು ಖರ್ಚು ಮಾಡಬೇಕು. ಸೊ ಆ ಆ್ಯಂಗಲ್ ನೀವು ಆಡಿಯನ್ಸ್ ಏನು ನೀವು ಪ್ರಾಮಿಸ್ ಮಾಡ್ತೀರಾ ಸರ್? ಇದೇ ವಿಷಯ ನನಗೆ ಡೌಟ್ ಬಂದು ನಾವು 2 ಪ್ರೀಮಿಯರ್ ಶೋ ಮಾಡಿದ್ವು ಸರ್, 2 ಆಡಿಯನ್ಸ್ ಪ್ರೀಮಿಯರ್ ಶೋ ಮಾಡಿದ್ವು. ನಾವೆಲ್ಲೂ ಕೂಡ ಸೆಲೆಬ್ರಿಟಿನಾಗಿರ್ಬೋದು ಆ ಥರ ನಮಗೆ ಗೊತ್ತಿರೋರು ನಾವು ಯಾರು ಕರೆದೇ ಇಲ್ಲ ಸಿನಿಮಾಗೆ. ಆಡಿಯನ್ಸ್ ಪ್ರೀಮಿಯರ್ ಶೋ 2 ಸರಿ ಮಾಡಿದ್ವು. 2 ಸರಿ ನಮಗೆ ಬಂದಂಥ ರಿವ್ಯೂಸ್ ಮತ್ತು ಕಲೆಕ್ಷನ್ ಆಫ್ ಅವ್ರು ಕೊಟ್ಟಂಥ ಔಟ್ಪುಟ್ ಏನಿದೆಯಲ್ಲ, ಆ ಕಾನ್ಫಿಡೆನ್ಸಲ್ಲಿ ಇವತ್ತು ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್. ಅವ್ರ ಕಾನ್ಫಿಡೆನ್ಸ್ ಇಂದನೇ ನಾನು ಇವತ್ತು ಇಷ್ಟು ಮಾತಾಡ್ತಾ ಇರೋದು. ಸೊ ಅಂದ್ರೆ ಆ ಎಲಿಮೆಂಟ್ ಆಫ್ ಸರ್ಪ್ರೈಸ್ ಎಲಿಮೆಂಟ್ ಏನಿದೆಯಲ್ಲ, ಕಂಟೆಂಟ್ ಅನ್ನೋದು, ಅದು ನಂಗೆ ಸ್ಟ್ರಾಂಗ್ ಆಗಿದೆ ಅನ್ನೋದು ಒಂದು ಭಾವನೆ ಸರ್. ಪ್ರೀ ರಿಲೀಸ್ ಬಿಸ್ನೆಸ್ ಏನಾದರೂ ಆಗಿದೆಯಾ ಸರ್? ಆಗ್ತಾ ಇದೆ ಸರ್. ಒಂದು OTT ಒಂದು ಮಾತುಕತೆ ನಡೆದಿದೆ, ಅದು ಫೈನಲೈಸ್ ಆಗಬೇಕು ನೆಕ್ಸ್ಟ್ ವೀಕಲ್ಲಿ. ಸೊ ಹಿಂದಿ ಬಿಸ್ನೆಸ್ ಮಾತುಕತೆ ಆಗಿದೆ, ಆಲ್ಮೋಸ್ಟ್ ಆಗ್ತಾ ಇದೆ ಸರ್. ಸರ್ ಫಸ್ಟ್ ತೋರಿಸಿದ್ದು ರೇಣುಕಾಂಬದಲ್ಲಿ ಫಸ್ಟ್ ಪ್ರೀಮಿಯರ್ ಆಗಿದ್ದು, ನೆಕ್ಸ್ಟ್ ಆದ್ಮೇಲೆ ವಿಕ್ಟ್ರಿ ಸಿನಿಮಾಸಲ್ಲಿ 4K ಪ್ರೀಮಿಯರ್ ಆಗಿತ್ತು ಸರ್. ಎಸ್ ಸರ್, ಐ ಆಮ್ ಕಾನ್ಫಿಡೆಂಟ್ ಫಾರ್ ದಟ್. ಎಸ್, ನೀವು ನೋಡ್ತೀರಾ ಅಂತಂದ್ರೆ ನಮ್ಗೆ ಖುಷಿ ಇದೆ. ಎಸ್ ಸರ್, ನಾನು ಡಿಸ್ಕಸ್ ಮಾಡ್ತೀವಿ ಪ್ರೊಡ್ಯೂಸರ್ ಸರ್ ಜೊತೆ ಹೇಳಿ. ಎಸ್, ಇಫ್ ಪಾಸಿಬಲ್ ವಿಲ್ ಡೂ ಇಟ್ ಸರ್. ಡೆಫಿನೆಟ್ಲಿ ಸರ್. ಎಸ್ ಸರ್. ಸರ್ ಪ್ರೆಸ್ ನೀವು ತುಂಬಾ ಸಿನಿಮಾಸ್ ನೋಡಿರ್ತೀರ ಸರ್, ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ನಮ್ಗೆ ಇರಲ್ಲ ಸರ್. ಖಂಡಿತ ಸರ್, ತೋರ್ಸೋಣ, ಅದಕ್ಕೇನಿಲ್ಲ ಸರ್, ನಾವು ತೋರ್ಸಕ್ ರೆಡಿ ಇದೀವಿ. ಎಸ್ ಸರ್. ಹೀರೋಯಿನ್ ಆಯ್ಕೆ ಮಾಡ್ಕೊಂಡಿದ್ದು ಬಿಗ್ ಬಾಸ್ ಅಲ್ಲಿ ಇಬ್ಬರದು ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ. ಅವ್ರಿಬ್ರು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮೈನ್ ಕಾರಣ ಏನು ಅಂತ? ಅವ್ರಿಬ್ರು ಬಿಗ್ ಬಾಸ್ ಎಲ್ಲ ಚಪಾತಿ ತಿನ್ಸ್ಕೊಂಡು ಚೆನ್ನಾಗಿ ಓಡಾಡ್ತಾ ಇದ್ರು. ಸೊ ಅದೆಲ್ಲರಿಗೂ ಅವ್ರು ತುಂಬಾ ಚಪಾತಿ ತಿನ್ಸೋದ್ರ ಮೇಲೆ ನೋಡಿ ಫೋಕಸ್ ಮಾಡಿದ್ದಾರೆ ಅವರು. ಅದೇ ಆ ಚಪಾತಿ ಕರ್ನಾಟಕ ಫೇಮಸ್ ಆಗಿತ್ತು. ಇಲ್ಲ ಸರ್, ನಿಮ್ಗೂ ಸರ್ ಅವ್ರ ಪೋರ್ಷನ್ಸ್ ಎಲ್ಲ ಆಲ್ಮೋಸ್ಟ್ ಬಿಗ್ ಬಾಸ್ ಹೋಗಿದ್ದ ಮುಂಚೆನೆ ಶೂಟ್ ಮಾಡ್ಬಿಟ್ಟಿದ್ದು ಸರ್. ಅವ್ರ ಪೋರ್ಷನ್ ಮುಗಿಸಿ ಅದಾದ್ಮೇಲೆ ಅವ್ರು ಇಮಿಡಿಯೇಟ್ ಬಿಗ್ ಬಾಸ್ ಹೋಗಿದ್ದು. ಸೊ ಅದೇನಾಯ್ತು, ನಮ್ಗೊಂದು ಎಕ್ಸ್ಟ್ರಾ ಮೈಲೇಜ್ ಆಯ್ತು ಅಷ್ಟೇ. ಬಟ್ ಅವಾಗಿಂದನೂ ಅವ್ರ ಪರ್ಫಾರ್ಮೆನ್ಸ್ ಅಂದ್ರೆ ಅವ್ರು ಇಷ್ಟ ಆಗೇ ನಾವು ತಗೊಂಡಿದ್ದು. ಅವ್ರನ್ನ ಬಿಟ್ರೆ ಬಿಗ್ ಬಾಸ್ ನೋಡ್ಬಿಟ್ಟು ತಗೊಂಡಂತ ಇಲ್ಲ ಸರ್. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟಿತ್ತು, ಅವ್ರ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿ.